ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ರಾಧಂಟಿ ಮನೇಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ರಾಧಂಟಿದ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ಆಂಟಿ ಏನೇನು ಅಡುಗೆ ಮಾಡ್ತಾ ಇದೆಯಾ ಹೇಳಂಟಿ? ಆಂಟಿ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಸೊ ಅದಕ್ಕೆ ವೆರೈಟಿ ಅಡುಗೆ ಮಾಡಿದ್ದಾರೆ. ತೋರ್ಸಂಟಿ. ಇದು ಚಿಕನ್ ರೋಸ್ಟ್ ಮಾಡ್ತಿದ್ದಾರೆ. ಇನ್ನ ಇದು ಸಾಂಬಾರು. ಇಲ್ಲೇನೋ ಮಾಡಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಕಡಕ್ ರೊಟ್ಟಿ ತಂದಿಟ್ಟಿದ್ದಾರೆ ಅಂಗಡಿಯಿಂದ. ಹ್ಯಾಂಗ್ ಬಂದು ನನ್ನ ಲಾಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವರೆಲ್ಲರೂ ರೆಡಿ ಇದ್ದಾರೆ. ಇವ್ರಿಗೊಂದು ಇವತ್ತು ಗೇಮು. ಯಾವ ಥರ ಗೇಮ್ ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರು, ಅಂದರೆ ಒಗಟುಗಳು. ಎಲ್ಲರೂ ರೆಡಿನಾ? ಇವಾಗ ಕ್ವೆಶನ್ ಆ್ಯಂಡ್ ಆನ್ಸರ್ಸು ನಾವು ಇವಾಗ ಇವರಿಗೆ ಮಾಡ್ತಾ ಇರೋದು. ಅಂದರೆ ನಾನು ಹೇಳ್ದಾಗ ಇವಾಗ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ದು ಇವರಿಗೆ ಗೇಮ್ಸ್ ಮಾಡ್ತಾ ಇದ್ದೀನಿ. ಆದರೆ ಯಾರಿಗೆ ಆನ್ಸರ್ ಗೊತ್ತಿರುತ್ತೋ ಅವರು ಫಸ್ಟ್ ಕೈ ಎತ್ತಬೇಕು, ಆಯ್ತಾ? ಸರಿ ಆಯಿತು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಎಷ್ಟೆಷ್ಟು ಮಾಡ್ತಿರೋ ಅದ್ರ ಮೇಲೆ ನಿಮಗೆ ಗಿಫ್ಟ್ಸ್ ಇರುತ್ತೆ, ಆಯ್ತಾ? ಚಿಕನ್ ಪೀಸ್ ಜಾಸ್ತಿ ಕೊಡ್ತೀವಿ ಅಷ್ಟೇ. ಈಗ ನಮ್ಮ ಹುಡುಗರು ಇದಾಗಿದ್ದಾರೆ. ಏನಾಗಿದ್ದಾರೆ? ರೆಡಿ ಆಗಿದ್ದಾರೆ. ಇವಳು ಹುಡುಗಿ, ಅವ್ರು 3 ಜನ ಹುಡುಗರು. ಇವಾಗ ಸ್ಟಾರ್ಟ್ ಮಾಡ್ಲಾ? ಫಸ್ಟ್ ಕ್ವೆಶ್ಚನ್. ಟೀಮ್ ಮಾಡ್ಕೋತೀರಾ ನೀವು? ಇಬ್ರಿಬ್ರು ಟೀಮ್ ಮಾಡ್ಕೋತೀರಾ? ಹೌದಾ? ಓಕೆನಾ? ಕುತ್ಕೊಳ್ರಿ, ನಿಮ್ ಪಕ್ಕ ಕುತ್ಕೊಳ್ರಿ. ಪಕ್ಕ ಕುತ್ಕೊಳ್ರಿ. ಫಸ್ಟ್ ಕ್ವಶನ್ ಏನ್ ಕ್ವಶನ್ ಅಂದ್ರೆ ಪಂಚ ಇಂದ್ರಿಯಗಳನ್ನ ಹೇಳ್ಬೇಕು. ಹೇಳು ಫಸ್ಟ್. ಯಾವ ತರ ವರ್ಕ್ ಆಗ್ತವೆ ಅಂತ? ಹೌದು, ನಾಲ್ಗೆ ರುಚಿ ಗೊತ್ತಾಗುತ್ತೆ, ಮೂಗು ಸ್ಮೆಲ್ ಗೊತ್ತಾಗುತ್ತೆ, ಕಣ್ಣಿಂದ ನೋಡಿ ಇದ್ ಮಾಡ್ತೀವಿ, ಈ ಕಿವಿ ಕೇಳಿಸ್ಕೊತೀವಿ, ಕೈ ಚರ್ಮ ಏನಾರ ಮುಟ್ಟಿದ್ರೆ ಫೀಲ್ ಆಗುತ್ತೆ. ವೆರಿ ಗುಡ್. 1 ಪಾಯಿಂಟ್ ಗೋಸ್ ಟು ಪವನ್ ಟೀಮ್. ನೆಕ್ಸ್ಟ್ ಕ್ವಶನ್. ಸ್ವಲ್ಪ ರೂಲ್ಸ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದು ಸ್ವಲ್ಪ ಇನ್ನೊಂಚೂರು ಮಜಾ ಬರ್ಲಿ ಅಂತ. ಇವಾಗ ಇಲ್ಲಿ ಪ್ಲೇಟ್ ಇಟ್ಟಿದೀವಿ. ಅವ್ರ ಕೈಲಿ, ಈ 2 ಟೀಮ್ ಕೈಲಿ ಒಂದೊಂದು ಸೌಟ್ ಕೊಟ್ಟಿದೀವಿ. ಯಾರು ಫಸ್ಟ್ ಆನ್ಸರ್ ಗೊತ್ತಿರುತ್ತೋ ಅವ್ರು ಫಸ್ಟ್ ಬಡಿಬೇಕು. ಆಮೇಲೆ ಅವರು ಆನ್ಸರ್ ಹೇಳ್ಬೇಕು. ಯಾರು ಬಡಿಯಲ್ವೋ ಅವರು ನೆಕ್ಸ್ಟು. ಏನಾದರೂ ಅವ್ರದ್ದು ರಾಂಗ್ ಆನ್ಸರ್ ಇದ್ರೆ ಅದು ಪಾಸ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್ ಬಂದು ಒಗಟು. ಈ ಸಲ ಈ ಕ್ವಶನ್ ಅಲ್ಲಿ, ಆಯ್ತಾ? ಅಪ್ಪನ ದುಡ್ಡು ಏಣ್ಸಕ್ಕಾಗಲ್ಲ, ಅಮ್ಮನ ಸೀರೆ. ಪವನ್ ಟೀಮ್ ನನ್ನ ಕ್ವಶನ್ ಕೇಳಕ್ಕೂ ಮುಂಚೆನೆ ಹೇಳ್ಬಿಟ್ಟೈತೆ. ಹೇಳಿ. ಮೋಡ ಮತ್ತೆ ನಕ್ಷತ್ರ. ನಕ್ಷತ್ರ ಏಣ್ಸಕ್ಕಾಗಲ್ಲ, ಮೋಡ ಮಾಡ್ಸಕ್ಕಾಗಲ್ಲ. ವೆರಿ ಗುಡ್. ಪವನ್ ಟೀಮಿಗೆ 2. ನೆಕ್ಸ್ಟ್ ಕ್ವಶನ್ ಬಂದು ಗಣಿತಕ್ಕೆ ಸಂಬಂಧಪಟ್ಟಿರೋದು, ಅಂದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರೋದು, ಆಯ್ತಾ? ಟೇಬಲ್ಸ್ ಅಲ್ಲಿ 8 3s 8 3 ಎಷ್ಟು? 24. ವೆರಿ ಗುಡ್. 1 ಪಾಯಿಂಟ್ ಬಂದು ಸಾಧನ ಟೀಮ್. ನೆಕ್ಸ್ಟ್ ಕ್ವಶನ್ ಬಂದು ಸಮಾಜ ಅಂದ್ರೆ ಸೋಷಿಯಲ್ ಸೈನ್ಸ್ ಇಂದು, ಆಯ್ತಾ? ಕರ್ನಾಟಕದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ವೆರಿ ಗುಡ್. ಧ್ರುವನ್ ಅಂಡ್ ಪವನ್ ಟೀಮ್ಗೆ 3 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್. ಎಲ್ರು ಅಲರ್ಟ್ ಆಗಿದ್ದೀರಾ? ಚಿಲ್ ಆಗಿದ್ದೀರಾ? ಥಮ್ಸ್ ಅಪ್ ಮಾಡಿದ್ರಾ? ನೆಕ್ಸ್ಟ್ ಕ್ವಶನ್ ಬಂದು ಒಗಟು, ಆಯ್ತಾ? ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗ್ಲಿಲ್ಲ. ಸಾಧನ ಫಸ್ಟ್. ಮೊಟ್ಟೆನಾ? ಸನ ಟೀಮ್ಗೆ 2 ಪಾಯಿಂಟ್. ಧ್ರುವನ್ ಅಂಡ್ ಪವನ್ ಟೀಮ್ಗೆ 3 ಪಾಯಿಂಟ್ ಇದೆ. ಈ ಕ್ವಶನ್ ಬಂದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು, ಆಯ್ತಾ? ರಾಮನ ಬಂಟ ಯಾರು? ಈ ಪಾಯಿಂಟ್ ಬಂದು ಸಾಧನ ಟೀಮ್ಗೆ. ಇಬ್ರದು 3 ಪಾಯಿಂಟ್ಸ್ ಈಕ್ವಲ್ ಆಗಿದೆ. ಇದು ಮಹಾಭಾರತದ್ದು ಕ್ವೆಶನ್ ಇದು, ಆಯ್ತಾ? ಕುರುಕ್ಷೇತ್ರ ಗೊತ್ತಲ್ವಾ ನಿಮಗೆ? ಗಾಂಡೀವ ದಾರಿ ಅಂತ ಯಾರನ್ನ ಕರಿತಾ ಇದ್ರು? ಗಾಂಡೀವ ದಾರಿ ಅಂತ ಯಾರನ್ನ ಕೇಳಿತಿದ್ರು? ದುರ್ಯೋಧನ
ಗಾಂಡೀವ ಅಂದ್ರೇನಪ್ಪ? ಗಾಂಡೀವ ಅಂದ್ರೇನು? ಬಿಲ್ಲ ಯಾರು ಯೂಸ್ ಮಾಡ್ತಾ ಇದ್ರು? ಅರ್ಜುನ ಅರ್ಜುನ ಆನ್ಸರ್. ಇದು ಯಾರಿಗೂ ಇಲ್ಲ, ಇದು ಯಾರಿಗೂ ಪಾಯಿಂಟ್ಸ್ ಇಲ್ಲ. ಅರ್ಜುನ ಆಗಿನ ಕ್ವಶನ್ ಬಂದು ಜನರಲ್ ನಾಲೆಡ್ಜ್ ಬಗ್ಗೆ. ಕಾಮನ ಬಿಲ್ಲಲ್ಲಿ ಎಷ್ಟು ಕಲರ್ಸ್ ಇರ್ತವೆ? ಆಗಿನ ಕ್ವಶನ್ ಬಂದು ಧ್ರುವ ಅಲರ್ಟ್ ಆಗಿದೆಯಾ? ಇವಾಗಿನ ಕ್ವಶನ್ ಬಂದು ಒಗಟ್ಟಿಗೆ ಸಂಬಂಧಪಟ್ಟಿರೋದು. ಒಗಟ್ಟು ಆಯ್ತಾ? 32 ಜನ ಸೈನಿಕರು ಇರ್ತಾರೆ, 2 ಟೀಮ್ ಆಗಿರ್ತಾರೆ. ಅಡ್ಡ ಬಂದವ್ರನ್ನ ಅಡ್ಡಡ್ಡು ಕತ್ತರಿಸ್ತಾರೆ. ಬಾಯಿ ಬಾಯಿ ರಾಂಗ್ ರಾಂಗ್. ಹಲ್ಲು ಅಲ್ಸೆಟ್ ಪವನ್ದು 2 ಟೀಮಿಗೆ ಟೈ ಆಗಿತ್ತು ಆಯ್ತಾ? 3-3 ಆಗಿತ್ತು. ಇವಾಗ ಇವನ ಆನ್ಸರ್ ಹೇಳಿದ್ದು. ತರುಣ್ ಹೇಳ್ದ ಬಟ್ ಅದು ಅರ್ಧಕ್ಕೆ ನೀನು ಕಂಟಿನ್ಯೂ ಮಾಡಿದೆ. ಇಬ್ರಿಗೂ ಆಫ್ ಕೊಡ್ತೀನಿ ಆಯ್ತಾ? ಇಬ್ರದ್ದು 3.5 ಆಗೈತೆ. ಇವಾಗಿಂದು ಜನರಲ್ ನಾಲೆಡ್ಜ್ ಕ್ವಶನ್ನು ಆಯ್ತಾ? ನಿಮ್ಮ ಅಪ್ಪನ ತಂಗಿಯ ಮಗಳ ಅಮ್ಮ ಏನಾಗ್ಬೇಕು ನಿಮಗೆ? ಕರೆಕ್ಟ್. ಯಾರು ಫಸ್ಟ್ ಬಿಡ್ತಿದ್ದು? ಪವನ್ ಟೀಮಿಗಿದು. ಎಲ್ರು ಈ ಕಡೆ ನೋಡಿ ಸ್ವಲ್ಪ. ಇದು ಜನರಲ್ ನಾಲೆಡ್ಜ್ ಕ್ವಶನ್. ವರ್ಷಕ್ಕೆ ಎಷ್ಟು ದಿನಗಳಿರ್ತವೆ? ಸಾಧನ ಟೀಮಿಗೆ 2 ಇವಾಗ ಟೈ ಆಗೈತೆ. 4.5 ಕ್ವೆಶನ್. 5ನೇ ದಿನ ಯಾವುದು? ಹೇಳ್ರಿ, ಹೇಳು. ಶುಕ್ರವಾರನಾ? ಯಾರು ಆನ್ಸರ್ ಹೇಳಿಲ್ಲ. ಆನ್ಸರ್ ಬಂದು ಗುರುವಾರ. ಭಾನುವಾರ ಫಸ್ಟ್ ಅಂತ ತಗೊಂಡ್ರೆ ಗುರುವಾರ ಬರುತ್ತೆ. ಹಂಗಾಗಿ ಯಾರಿಗೂ ಮಾರ್ಕ್ಸ್ ಇಲ್ಲ. ಈಗ ಇಬ್ರದ್ದು 4.5 ಟೈ ಆಗೈತೆ. ಹಿಂದೂಗಳು ನ್ಯೂ ಇಯರ್ ಅಂತ ಯಾವ ದಿನನ ಆಚರಿಸ್ತಾರೆ? ನಮ್ಮ ಭಾರತದ ರಾಷ್ಟ್ರ ಪಕ್ಷಿ ಯಾವುದು? ತರುಣಂಗೆ 1 ಪಾಯಿಂಟು. 4.5 ಆಗಿತ್ತು, ಇವಾಗ 5.5 ಮತ್ತೆ 4.5. ನಾಯಿ ಯಾವ ತರ ಸೌಂಡ್ ಮಾಡುತ್ತೆ? ನೆಕ್ಸ್ಟ್ ಕ್ವಶನ್ ಬಂದು ರಾಷ್ಟ್ರೀಯ ಪ್ರಾಣಿ ಯಾವುದು? 2 5.5. ಬೆಕ್ಕು ಯಾವ ತರ ಸೌಂಡ್ ಮಾಡುತ್ತೆ? ಸರಿ, ಕೂತ್ಕೊಳ್ರಿ. ಫಸ್ಟ್ ಕೂತ್ಕೊಳ್ರಿ. ಆಯ್ತು, ಸರಿ ಆಯ್ತು. ಇವಾಗ ಧ್ರುವನ್ ಟೀಮ್ ಹೇಳ್ಬೇಕಾ? ಹೇಳು, ಏನು ಸೌಂಡ್ ಬರುತ್ತೆ? ದೇವರುಗಳ ರಾಜ ಅಂತ ಯಾವ್ದವ್ರನ್ನ? ಇಂದ್ರ. ಈಗಿನ ಕ್ವಶನ್ನು. ಗಾದೆನ ಅರ್ಧ ನಾನು ಹೇಳ್ತೀನಿ, ನೀವು ಇನ್ನು ಅರ್ಧನ ಮುಂದುವರಿಸ್ಬೇಕು ಆಯ್ತಾ? ಬಿಟ್ಟ ಸ್ಥಳ ತುಂಬಿರಿ ಆಯ್ತಾ? ಕುಣಿಯಲಾರದವ ಡ್ಯಾಶ್. ಕರೆಕ್ಟ್ ಆನ್ಸರ್, ಕರೆಕ್ಟು. ಇವನ್ ಟೀಮಿಗೆ 1 ಮಾರ್ಕ್ಸ್ ಸಿಕ್ತು. 6.5 ಮಾರ್ಕ್ಸ್ ಪವನ್ ಅಂಡ್ ಧ್ರುವನ್ ಟೀಮ್ಗೆ. ನೆಕ್ಸ್ಟ್ ಕ್ವಶನ್ ಬಂದು ಜನರಲ್ ನಾಲೆಡ್ಜ್ ಕ್ವಶನ್ನು. ನಿಮ್ಮ ಬಲಗೈಲಿ ಎಷ್ಟು ಬೆರಳಿದಾವೆ? ಈ ಕ್ವಶನ್ ಫ್ಲಾಪ್, ಎಲ್ಲರೂ ಬಡ್ದಿದ್ದೀರ. ಅವರು 14 ಬೆರಳು ಅಂತ ಹೇಳ್ತಾ ಇದ್ದಾರೆ. ಯಾವ ತರ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಹೇಳಿ, ಯಾವ ತರ 14 ನಿಮ್ ಬಲಗೈಲಿ ಇದಾವೆ ಅಂತ ಎಣ್ಸು. 1 2 3 4 5 6. ಒಂದೊಂದು ಇಂಚ್ನು ಎಣಿಸ್ತಾ ಇದ್ದಾರೆ. ಈ ಕ್ವಶನ್ ಫ್ಲಾಪ್. ನಿನ್ನ ಆನ್ಸರು ತಪ್ಪು. ಬೆರಳು ಅಂದ್ರೆ 5 ಬೆರಳು. ಆಯ್ತು, ಸರಿ ಆಯ್ತು. ಪಿತಾಮಹ ಅಂತ ಭಾರತದಲ್ಲಿ ಯಾರನ್ನ ಕರೀತಾರೆ? ಇಬ್ರದ್ದು 7.5 ಆಗೈತೆ. 2 ಫನ್ನಿ ಆಗಿ ಟೈ ಬ್ರೇಕರ್ ಕ್ವಶನ್ನು. ಇಬ್ರದ್ದು 7.5 ಇಬ್ರದ್ದು ಸಮ ಆಗೈತಲ್ವಾ? ಇವಾಗ ಟೈ ಬ್ರೇಕರ್ ಕ್ವಶನ್ನು. ಫಸ್ಟ್ ಯಾರು ಕೈ ಎತ್ತುತ್ತಾರೋ ಅವ್ರಿಗೆ ಆನ್ಸರ್ ಹೇಳೋ ಚಾನ್ಸ್ ಇರುತ್ತೆ ಆಯ್ತಾ? ನಿಮ್ಮ ತಂದೆಯ ಹೆಸರೇನು? ಅವನು ಫಸ್ಟ್ ಕೈ ಎತ್ತಿದ್ದಾನೆ, ಅವನ ಟೀಮೇ ವಿನ್ ಆಗೋದು. ನಿಮ್ಮ ಅಪ್ಪನ ಹೆಸರು ಹೇಳು.
ನೀವ್ ಎಲ್ರು ಹೇಳ್ಬಿಡಿ, ನಿಮ್ಮ ಅಪ್ಪಿರ ಹೆಸರು ಹೇಳ್ರಿ. ನೀನ್ ಹೇಳಪ್ಪ. ಇವ್ರಿಬ್ರು ಒಂದೇ ತಾಯಿ ಮಕ್ಳು, ಹಂಗಾಗಿ ಇಬ್ರು ಒಂದೇ ಹೆಸರು ಹೇಳ್ತವ್ರೆ. ಈ ಗೇಮ್ ನ ಎಂಡ್ ಮಾಡ್ತಾ ಇದೀವಿ. ಹೈಫೈ ಮಾಡಿ ಎಲ್ಲಾರು. ಯಾರ್ ವಿನ್ ಆಗಿದೆ ಅಂದ್ರೆ ಪವನ್ ಅಂಡ್ ಟೀಮ್ ವಿನ್ ಆಗಿದೆ. ಆ ಬಜಾರ್ ನ ಅವರಿಗೆ ದಾನವಾಗಿ ಕೊಡ್ತಾ ಇದೀವಿ, ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ವಿನ್ ಆಗಿರೋದ್ರಿಂದ ಈ ಬಜಾರ್ ನ ಪವನ್ ಅಂಡ್ ಧ್ರುವನ್ ಟೀಮ್ಗೆ ಕೊಡ್ತಾ ಇದೀವಿ, ಇದು ಗಿಫ್ಟ್ ಆಗಿ. ಥ್ಯಾಂಕ್ ಯು ಎಲ್ರು. ಸ್ಪರ್ಧೆ ಇಲ್ಲಿಗೆ ಎಂಡ್ ಆಗಿದೆ. ಇವಾಗ ನಮ್ಮ ಸ್ಪರ್ಧೆ ಬಂದು ಊಟದಲ್ಲಿ. ನೆಕ್ಸ್ಟ್ ಏನ್ ಅಡ್ಗೆ ಮಾಡಿದಾರೆ ಅಂತ ಅವಾಗಲೇ ಕರೆಕ್ಟಾಗಿ ತೋರ್ಸಕ್ಕಾಗಿಲ್ಲ. ಇವಾಗ ಆಂಟಿ ಕರೆಕ್ಟಾಗಿ ಹೇಳ್ತಾರಂತೆ. ಆಂಟಿ ಏನೇನು ಅಡ್ಗೆ ಮಾಡಿದ್ಯಾ ಅಂತ. ಅಲ್ಲಿ ತೋರ್ಸು. ಅಲ್ಲ, ಅಲ್ಲಿ ತೋರಿಸ್ತೀನಿ. ನೀನ್ ಏನ್ ಅಡ್ಗೆ ಮಾಡಿದ್ಯಾ, ಹೆಂಗ್ ಮಾಡಿದ್ಯಾ ಅಂತ ಫಸ್ಟ್ ಹೇಳಿ. ಚಿಕನ್ದು ಏನಿದು, ಏನಂಟಿ? ಡ್ರೈ ರೋಸ್ಟು. ಇದ್ರಲ್ಲಿ ಲೆಗ್ ಪೀಸ್ ಇದಾವೆ. ಯಾರು ವಿನ್ ಆಗಿದಾರೋ ಅವ್ರಿಗೆ ಲೆಗ್ ಪೀಸ್ ಬೇಕಂತೆ. ನೆಕ್ಸ್ಟ್ ಇದ್ರಲ್ಲಿ ರೈಸ್ ಮಾಡಿದ್ದಾರೆ. ಇದ್ರಲ್ಲಿ ಇದು ಗ್ರೀನ್ ಕಲರ್ದು ಫ್ರೈ ಮಾಡಿದ್ದಾರೆ, ಮತ್ತೆ ಮುದ್ದೆ. ನೆಕ್ಸ್ಟ್ ಚಿಕನ್ ಸಾಂಬಾರ್ ಮಾಡಿದ್ದಾರೆ. ಇದ್ರದ್ದು ಹ್ಯಾಂಡಲ್ ನ ಆಂಟಿ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಏನಾಯ್ತಂಟಿ ಅದ್ರದ್ದು ಹ್ಯಾಂಡಲ್? ಮತ್ತೆ ಇವರು ಧ್ರುವನ್ ಮತ್ತೆ ಅವ್ರ ಮಮ್ಮಿ ಸುಮಕ್ ಅವರು ಈ ಮನೆ ಗೆಸ್ಟ್. ಅವ್ರು ಬಂದಿರೋದಕ್ಕೋಸ್ಕರ ಚಿಕನ್ ಮಾಡಿದ್ದಾರೆ. ನಮ್ಮ ಅತ್ತೆಗೆ ಕಾಲು ಏಟ್ ಮಾಡ್ಕೊಂಡಿದ್ದಾರೆ, ಸೊ ಔಷಧಿ ಹಚ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ಕಡಕು ಜೋಳದ ರೊಟ್ಟಿ ತಂದಿದ್ದಾರೆ. ನೆಕ್ಸ್ಟ್ ಇವನು ಕಣ್ ಮುಚ್ಕೊಂಡು ರೂಬಿಕ್ಸ್ ಕ್ಯೂಬ್ ನ ಮಾಡ್ತಾನಂತೆ. ಯಾವ ತರ ಮಾಡ್ತಾನಂತ ನೋಡೋಣ ಬನ್ನಿ. ನೋಡಿ ನಮ್ಮ ಹುಡುಗನ್ ಟ್ಯಾಲೆಂಟ್ ನೋಡಿ. ಮುಚ್ಕೊಂಡು ರೂಬಿಕ್ಸ್ ಕ್ಯೂಬ್ ನ ಸಾಲ್ವ್ ಮಾಡ್ಬಿಟ್ಟ. ಯಾವ ತರ ಟ್ರಿಕ್ಸ್ ಯೂಸ್ ಮಾಡಿದಾನಂತ ನಮ್ಗಂತೂ ಗೊತ್ತಿಲ್ಲ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬೈ. ಥ್ಯಾಂಕ್ ಯು ಫಾರ್ ಎವರಿವನ್. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಸಂಜು ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.